ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಕಾಳಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಹಲವು ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟರಾಜ್ ಕಾಂಗ್ರೆಸ್ನ ವಕ್ತಾರರು ಅವರು ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನಾವು ವಾಪಸ್ ಬರದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕೆಲ ಕನ್ನಡಿಗರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ. ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಕಾಳಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಹಲವು ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟರಾಜ್ ಕಾಂಗ್ರೆಸ್ನ ವಕ್ತಾರರು ಅವರು ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನಾವು ವಾಪಸ್ ಬರದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕೆಲ ಕನ್ನಡಿಗರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ. ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಕಾಳಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಹಲವು ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟರಾಜ್ ಕಾಂಗ್ರೆಸ್ನ ವಕ್ತಾರರು ಅವರು ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನಾವು ವಾಪಸ್ ಬರದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕೆಲ ಕನ್ನಡಿಗರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ. ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಕಾಳಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಹಲವು ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟರಾಜ್ ಕಾಂಗ್ರೆಸ್ನ ವಕ್ತಾರರು ಅವರು ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನಾವು ವಾಪಸ್ ಬರದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕೆಲ ಕನ್ನಡಿಗರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ
ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡೋ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ. ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಕಾಳಗ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಹಲವು ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟರಾಜ್, ಕಾಂಗ್ರೆಸ್ನ ವಕ್ತಾರರು, ಅವರು ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನಾವು ವಾಪಸ್ ಬರದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕೆಲ ಕನ್ನಡಿಗರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡೋ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ. ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಕಾಳಗ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಹಲವು ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟರಾಜ್, ಕಾಂಗ್ರೆಸ್ನ ವಕ್ತಾರರು, ಅವರು ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ನಾವು ವಾಪಸ್ ಬರದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕೆಲ ಕನ್ನಡಿಗರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡೋ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ.